ಓಕೆ, ಸೊ ನೆಕ್ಸ್ಟ್ ನೋಡ್ತಗೋಣ. ಭಾರತ ಸಂವಿಧಾನದ ವಿಧಿ 244 ಕ್ಲಾಸ್ 1ರಂತೆ ಭಾರತದ ಒಂದು ಪ್ರದೇಶವನ್ನು ಪರಿಶಿಷ್ಟ ಪ್ರದೇಶವೆಂದು ಘೋಷಿಸುವ ಹಕ್ಕು ಯಾರಿಗಿದೆ ಅಂತ ಕೊಟ್ಟಿದ್ದಾರೆ. ಸೊ ನಮಗೆಲ್ಲ ಗೊತ್ತಿರುವಂತೆ ಯಾವುದೇ ಒಂದು ಪ್ರದೇಶವನ್ನು ಪರಿಶಿಷ್ಟ ಪ್ರದೇಶ ಅಂತ ಘೋಷಣೆ ಮಾಡುವಂಥ ಒಂದು ಅಧಿಕಾರ ಇರುವಂಥದ್ದು ನಮ್ಮ ಭಾರತ ದೇಶದ ರಾಷ್ಟ್ರಪತಿಯವರಿಗೆ. ಸೊ ಹಾಗಾಗಿ ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್. ಓಕೆ, ಸೊ ಹಾಗಾಗಿ ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್. ನೋಡಿ, ಸೊ ಆರ್ಟಿಕಲ್ 244 ಪ್ರಕಾರ ಏನಂದರೆ ಕ್ಲಾಸ್ 2 ಅಲ್ಲಿ ಯಾವುದೇ ಒಂದು ಪ್ರದೇಶವನ್ನು ಸ್ಕೆಡ್ಯೂಲ್ಡ್ ಏರಿಯಾ ಅಥವಾ ಟ್ರೈಬಲ್ ಏರಿಯಾ ಅಂತ ಘೋಷಣೆ ಮಾಡುವಂಥ ಅಧಿಕಾರ ಇರುವಂಥದ್ದು ನಮ್ಮ ರಾಷ್ಟ್ರಪತಿಯವರಿದೆ. ಸೊ ಹಾಗಾಗಿ ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. ಸಾಮಾಜಿಕವಾಗಿ ವಂಚಿತರಾದ ಜನರಿಗೆ ಉನ್ನತಿ ಕ್ರಮಗಳನ್ನು ಸೂಚಿಸಲು ಭಾರತದಲ್ಲಿ ನೇಮಕಗೊಂಡ ಮೊದಲ ಸಮಿತಿ ಯಾವುದು ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ನಮಗೆಲ್ಲ ಗೊತ್ತಿರುವಂತೆ ಏನು ಮಿಲ್ಲರ್ ಸಮಿತಿ ಇದೆಯಲ್ಲ, ಇದು ಭಾರತದಲ್ಲಿ ಸಾಮಾಜಿಕವಾಗಿ ವಂಚಿತರಾಗಿರುವಂಥ ಜನರ ಏಳಿಗಾಗಿ ರಚನೆಗೊಂಡಂಥ ಭಾರತದ ಮೊಟ್ಟ ಮೊದಲ ಒಂದು ಸಮಿತಿ ಅಂತ ಕರಿತೀವಿ. ಸೊ ಹಾಗಾಗಿ ಅದು ಮಿಲ್ಲರ್ ಸಮಿತಿಯಾಗಿದೆ 1918ರಲ್ಲಿ. ಸೊ ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. ಸಮಾನತೆಯ 2 ಪರಿಕಲ್ಪನೆಗಳು ಯಾವ್ಯಾವ ಅಂತ ಕರೀತಾರೆ. ವಾಟ್ ಆರ್ ದ 2 ಕಾನ್ಸೆಪ್ಟ್ಸ್ ಆಫ್ ದ ಇಕ್ವಾಲಿಟಿ ಅಂತ ಕೊಟ್ಟಿದ್ದಾರೆ. ನೋಡಿ, ನಮಗೆ ಈ ಇಕ್ವಾಲಿಟಿನ ಡಿಫ್ರೆಂಟ್ ಇದರಲ್ಲಿ ನಾವು ಇದಂದ್ರೆ ಪರಿಕಲ್ಪನೆ ಮಾಡ್ಬೋದು. ಅದರಲ್ಲಿ ವಿಶೇಷವಾಗಿ ಒಂದು ಔಪಚಾರಿಕ ಸಮಾನತೆ ಮತ್ತು ಅನುಪಾತ ಸಮಾನತೆ ಅಂತ ಕರೀತಾರೆ. ಅಂದರೆ ಫಾರ್ಮಲ್ ಇಕ್ವಾಲಿಟಿ ಆ್ಯಂಡ್ ಪ್ರಪೋರ್ಷನಲ್ ಇಕ್ವಾಲಿಟಿ ಅಂತದ್ದು ಏನಂದರೆ ಆ್ಯಕ್ಚುಲಿ ಸರಿಯಾದ ಉತ್ತರ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಆ್ಯಕ್ಚುಲಿ ಈ ಆನ್ಸರ್ನ ನಾವು ಚಾರ್ಟ್ GPT ಮುಖಾಂತರ ನೋಡಿರುವಂಥದ್ದು. ಸೊ ನೋಡಿ, ಎರಡು ಹೌದಾ, ಫಾರ್ಮಲ್ ಇಕ್ವಾಲಿಟಿ ಅಂತ ಬರುತ್ತೆ, ಇನ್ನೊಂದು ಪ್ರಪೋರ್ಷನಲ್ ಇಕ್ವಾಲಿಟಿ ಅಂತ ಬರುತ್ತೆ. ಫಾರ್ಮಲ್ ಇಕ್ವಾಲಿಟಿ ಅಂದರೆ ಸಾಮಾನ್ಯವಾಗಿ ಎಲ್ಲ ಸಮಯದಲ್ಲಿ ಕೂಡ ಎಲ್ಲರನ್ನ ಕೂಡ ಸಮನಾಗಿ ಕಾಣುವಂಥದ್ದನ್ನು ನಾವು ಔಪಚಾರಿಕ ಸಮಾನತೆ ಅಂತ ಕರೀತಾರೆ. ಅದೇ ರೀತಿ ಅನುಪಾತ ಅಥವಾ ಪ್ರಪೋರ್ಷನಲ್ ಇಕ್ವಾಲಿಟಿ ಅಂತಂದರೆ ಸಾಮಾನ್ಯವಾಗಿ ಸಂದರ್ಭಕ್ಕನುಗುಣವಾಗಿ ಸಮಾನತೆಯ ಒಂದು ದೃಷ್ಟಿಯಿಂದ ನೋಡುವಂಥದ್ದು. ದಟ್ ಈಸ್ ಕಾಲ್ಡ್ ದ ಪ್ರಪೋರ್ಷನಲ್ ಇಕ್ವಾಲಿಟಿ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್. ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯರು ಡ್ಯಾಶ್ ಅವಧಿಗಿಂತ ಹೆಚ್ಚಿನ ಅವಧಿಗೆ ನೇಮಕಾತಿಗೆ ಅರ್ಹರಾಗತಕ್ಕದ್ದಲ್ಲ ಅಂತ ಕೊಟ್ಟಿದ್ದಾರೆ. ಅಂದರೆ ಏನು ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಇದೆಯಲ್ಲ, ಇದರ ಒಂದು ಸದಸ್ಯರು ಮ್ಯಾಕ್ಸಿಮಮ್ ಆಗಿ ಎಷ್ಟು ಸಲ ಅವರು ಸದಸ್ಯರಾಗಬಹುದು ಅಂತ ಕೊಟ್ಟಿದ್ದಾರೆ. ಅವರು ಗರಿಷ್ಠವಾಗಿ 2 ಬಾರಿ ಅಂತಂದರೆ ಅವರು ಸದಸ್ಯರಾಗಿ ಮುಂದುವರಿಬಹುದು, ಅದಕ್ಕಿಂತ ಹೆಚ್ಚಿಗೆ ಆಗಕ್ಕೆ ಅವಕಾಶ ಇಲ್ಲ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಅವರು ಮ್ಯಾಕ್ಸಿಮಮ್ ಆಗಿ 2 ಟೈಮ್ಸ್ ಮಾತ್ರನೇ ಮೆಂಬರ್ಸ್ ಆಗಿ ಮುಂದುವರಿಬಹುದು, ಅದಕ್ಕಿಂತ ಜಾಸ್ತಿ ಆಗ್ಲಿಕ್ಕೆ ಇಲ್ಲಿ ಅವಕಾಶ ಇರಂಗಿಲ್ಲ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಪ್ರತಿ ಹಣಕಾಸು ವರ್ಷಕ್ಕೆ ಲೆಕ್ಕಪತ್ರಗಳನ್ನು ಡ್ಯಾಶ್ ರವರು ಸಿದ್ಧಪಡಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ. ಏನು ಈ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ಇದೆಯಲ್ಲ, ಅದೇನು ಮಾಡುತ್ತೆ, ವಾರ್ಷಿಕವಾಗಿ ಒಂದು ಹಣಕಾಸು ವರದಿಯನ್ನು ಲೆಕ್ಕಪತ್ರದ ವರದಿಯನ್ನು ಮಾಡುತ್ತೆ, ಸಿದ್ಧಪಡಿಸಿ ಸರ್ಕಾರಕ್ಕೆ ಸಲ್ಲಿಸಬೇಕಾಗತ್ತೆ. ಹಾಗಾಗಿ ಅದು ಯಾರು ಸಿದ್ಧಪಡಿಸ್ತಾರೆ ಅಂತಂದ್ರೆ ನಮಗೆಲ್ಲ ಗೊತ್ತಿರುವಂತೆ ಮೆಂಬರ್ ಸೆಕ್ರೆಟರಿ ಅಥವಾ ಏನು ಆ ಒಂದು ರಾಷ್ಟ್ರೀಯ ಹಿಂದುಳಿದ ಆಯೋಗದ ಒಂದು ಸದಸ್ಯ ಕಾರ್ಯದರ್ಶಿ ಇರ್ತಾರಲ್ಲ, ಅವ್ರು ಏನು ಮಾಡ್ತಾರೆ, ಆ ಒಂದು ಲೆಕ್ಕಪತ್ರ ವರದಿಯನ್ನು ಸಿದ್ಧಪಡಿಸ್ತಾರೆ. ಸೊ ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. ಯಾವ ಅನುಚ್ಛೇದದ ಅಥವಾ ವಿಧಿ ಅಡಿಯಲ್ಲಿ ಧರ್ಮ, ಜನಾಂಗ, ಜಾತಿ, ಲಿಂಗ ಅಥವಾ ಹುಟ್ಟಿದ ಸ್ಥಳದ ಆಧಾರದ ಮೇಲೆ ತಾರತಮ್ಯವನ್ನ ನಿಷೇಧಿಸಿದೆ ಅಂತ ಕೇಳಿದ್ದಾರೆ. ನಮಗೆಲ್ಲ ಗೊತ್ತಿರುವಂತೆ ಆರ್ಟಿಕಲ್ 15 ಹೌದಾ, ಆರ್ಟಿಕಲ್ 15 ಇದೆಯಲ್ಲ, ಇದೇನಿರುತ್ತೆ, ನಮ್ಮ ದೇಶದಲ್ಲಿರುವಂತಹ ಯಾವುದೇ ಒಬ್ಬ ವ್ಯಕ್ತಿ ಆತನನ್ನ ಧರ್ಮ, ಜಾತಿ, ಜನಾಂಗ, ಹುಟ್ಟಿದ ಸ್ಥಳದ ಆಧಾರದ ಮೇಲ್ಗಡೆ ಆತನನ್ನ ತಾರತಮ್ಯ ಮಾಡುವಂಥದ್ದನ್ನ ಇದು ಏನ್ ಮಾಡುತ್ತೆ, ನಿಷೇಧ ಮಾಡುತ್ತೆ, ಆರ್ಟಿಕಲ್ 15 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. ಶಿಕ್ಷಣ ಸಂಸ್ಥೆ ಎಂದರೆ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಮೀನ್ಸ್ ಅಂತ ಕೇಳಿದ್ದಾರೆ. ನೋಡಿ, ಸ್ಟೇಟ್ಮೆಂಟ್ 1ರಲ್ಲಿ ವಿಶ್ವವಿದ್ಯಾಲಯ, ಕಾಲೇಜು ಸೇರಿದಂತೆ ರಾಜ್ಯವು ನಿರ್ವಹಿಸುವ ಅಥವಾ ರಾಜ್ಯ ನಿಧಿಯಿಂದ ನೆರವು ಸ್ವೀಕರಿಸುವ ಅಥವಾ ಕಾನೂನಡಿ ಸ್ಥಾಪಿತವಾದ ಯಾವುದೇ ವಿಶ್ವವಿದ್ಯಾಲಯಕ್ಕೆ ಸಂಯೋಜಿತವಾದ ಯಾವುದೇ ಕಾಲೇಜು ಅಥವಾ ಇತರ ಶಿಕ್ಷಣ ಸಂಸ್ಥೆಗಳನ್ನು ನಾವು ಶಿಕ್ಷಣ ಸಂಸ್ಥೆ ಅಂತ ಕರಿತೀನಿ ಕೊಟ್ಟಿದ್ದಾರೆ. ಅದೇ ರೀತಿ ಸ್ಟೇಟ್ಮೆಂಟ್ 2 ಅಲ್ಲಿ ಸರಕಾರದಿಂದ ಮಾನ್ಯತೆ ಪಡೆದ ಅಥವಾ ಅನುಮೋದಿತವಾದ ಯಾವುದೇ ಸಂಸ್ಥೆ ಅಥವಾ ತರಬೇತಿ ಕೇಂದ್ರವನ್ನ ಶಿಕ್ಷಣ ಸಂಸ್ಥೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರುವಂತಹ 2 ಹೇಳಿಕೆ ಕೂಡ ಸರಿಯಾಗಿದೆ. ಸೊ ಹಾಗಾಗಿ ಆಪ್ಷನ್ 3 1 ಮತ್ತು 2 ಕೂಡ ಸರಿಯಾದ ಹೇಳಿಕೆಯಾಗಿದೆ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೋಡಿ, ನಮಗೆ ಆಕ್ಟ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಯಾವುದು, ಕರ್ನಾಟಕ SC/ST OBC ಆಕ್ಟ್ ಆಫ್ ದಿ 1990 ಏನಂದ್ರೆ ಶೈಕ್ಷಣಿಕ ಸಂಸ್ಥೆ ಅಥವಾ ಶಿಕ್ಷಣ ಸಂಸ್ಥೆ ಅಂದರೆ ರಾಜ್ಯ ಸರ್ಕಾರವು ಸ್ಥಾಪಿಸಿದ ಅಥವಾ ಅವುಗಳ ಕಾರ್ಯನಿರ್ವಹಿಸುತ್ತಿರುವಂತಹ ಸಂಸ್ಥೆಗಳು ಅಥವಾ
ಸರ್ಕಾರದಿಂದ ಅನುದಾನ ಪಡೆದಂತಹ ಶಿಕ್ಷಣ ಸಂಸ್ಥೆಗಳಿದೆಯಲ್ಲ ಅವುಗಳ ಸಾಮಾನ್ಯವಾಗಿ ನಾವು ಶೈಕ್ಷಣಿಕ ಸಂಸ್ಥೆ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ 3, ಸೊ ಬೋತ್ 1 and 2 ಆರ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್, ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ಪಡೆದಿರುವ ಯಾವುದೇ ವ್ಯಕ್ತಿಯನ್ನ ವಿಚಾರಣೆಗೆ ಒಳಪಡಿಸುವ ಅಧಿಕಾರ ಯಾರಿಗೆ ಇದೆ ಅಂತ ಕ್ವಶನ್ ಕೇಳಿದ್ದಾರೆ. ಹೌದಾ, ಯಾರಾದ್ರೂ ಫೇಕ್ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಅನ್ನು ಪಡ್ಕೊಂಡಿದ್ರೆ ಸೊ ಅವರನ್ನ ಎನ್ಕ್ವೈರಿ ಮಾಡ್ಕೊಳ್ಳೋಕೆ ಯಾವ ಒಂದು ಬಾಡಿಗೆ ಅಧಿಕಾರ ಇದೆ ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ಆಪ್ಷನ್ 3 ಇದೆಯಲ್ಲ, ನಾಗರಿಕ ಹಕ್ಕುಗಳ ಜಾರಿ ನಿರ್ದೇಶನಾಲಯ ಏನ್ ಮಾಡುತ್ತೆ, ಸೊ ಆ ವ್ಯಕ್ತಿಯನ್ನ ವಿಚಾರಣೆಗೆ ಒಳಪಡಿಸುತ್ತೆ ಅಥವಾ ಪ್ರಾಸಿಕ್ಯೂಟ್ ಮಾಡುತ್ತೆ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೋಡಿ, ನಮಗೆ ಸೊ ಆಕ್ಟ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಯಾವುದೇ ಒಬ್ಬ ವ್ಯಕ್ತಿ ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ಪಡೆದಿದ್ರೆ ಅವರಿಗೆ ಸೊ ಏನಂದ್ರೆ ತನಿಖೆ ಅಥವಾ ಪ್ರಾಸಿಕ್ಯೂಷನ್ ನಡೆಸೋಕೆ ಅಧಿಕಾರ ಇರುತ್ತೆ. ಯಾರಿಗೆ ಅಂತಂದ್ರೆ ಅದು ನಾಗರಿಕ ಹಕ್ಕುಗಳ ಜಾರಿ ನಿರ್ದೇಶನಾಲಯ ಏನ್ ಮಾಡುತ್ತೆ, ಅವರನ್ನ ಸೊ ಪ್ರಾಸಿಕ್ಯೂಷನ್ ಅಥವಾ ಒಂದು ಎನ್ಕ್ವೈರಿಯನ್ನ ಮಾಡುತ್ತೆ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. ಇದು ಏನಂದ್ರೆ ಕಾನ್ಸ್ಟಿಟ್ಯೂಷನ್ ಪಟ್ಟಂತ ಕ್ವಶನ್ ಆಗಿದೆ. ಸಂವಿಧಾನದ ಡ್ಯಾಶ್ ವಿಧಿಯ ಅಡಿ ಒಳಗೊಂಡಿರುವ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು ದುರ್ಬಲ ವರ್ಗದ ಜನರ ಶೈಕ್ಷಣಿಕ ಮತ್ತು ಆರ್ಥಿಕ ಹಿತಾಸಕ್ತಿಗಳನ್ನು ರಾಜ್ಯವು ವಿಶೇಷ ಜಾಗರೂಕತೆಯಿಂದ ಸಂವರ್ಧಿಸತಕ್ಕದ್ದು ಎಂದು ನಿರ್ದೇಶನ ಕೇಳ್ತಾರೆ. ಸೊ ನಮಗೆಲ್ಲ ಗೊತ್ತಿರುವಂತೆ ಆರ್ಟಿಕಲ್ 46 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದೆಯಲ್ಲ, ಅದೇನಿರುತ್ತೆ, ನಮ್ಮ ದೇಶದಲ್ಲಿರುವಂತಹ ವಿಶೇಷವಾಗಿ ಸೊ ದುರ್ಬಲ ವರ್ಗದ ವೀಕರ್ ಸೆಕ್ಷನ್ ಅಥವಾ ಡಿಪ್ರೆಸ್ಡ್ ಸೆಕ್ಷನ್ ಆಗಿರುವಂಥ SC ಆಗಿರ್ಬೋದು, ST ಆಗಿರ್ಬೋದು, OBC ಆಗಿರ್ಬೋದು, ಅವ್ರಿಗೆ ಏನಂತಂದ್ರೆ ನೀವು ಸೊ ಅವರಿಗೆ ವಿಶೇಷವಾದಂಥ ಒಂದು ಪ್ರಾಧಾನ್ಯತೆ ಕೊಡ್ರಿ ಅಂತ ಹೇಳ್ತದೆ ಆರ್ಟಿಕಲ್ 46 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಓಕೆ, ಇದನ್ನ ನಮಗೆ ಮೆನ್ಷನ್ ಮಾಡಿದ್ದು ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ದ ಸ್ಟೇಟ್ ಪಾಲಿಸಿ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೋಡಿ, ನಮಗೆ ಗೊತ್ತಾಗುತ್ತೆ. ಸೊ ಆರ್ಟಿಕಲ್ 46 ಅಂತಂದ್ರೆ ಪ್ರಮೋಷನ್ ಆಫ್ ಎಜುಕೇಶನಲ್ ಅಂಡ್ ಎಕನಾಮಿಕ್ ಇಂಟ್ರೆಸ್ಟ್ ಆಫ್ ದಿ SC, ST ಅಂಡ್ ಅದರ್ ವೀಕರ್ ಸೆಕ್ಷನ್ ಆಫ್ ದಿ ಸೊಸೈಟಿ ಅಂತ ಹೇಳುತ್ತೆ ಆರ್ಟಿಕಲ್ 46. ಸೊ ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. ಸೊ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ಅಧ್ಯಕ್ಷರೊಂದಿಗೆ ಎಷ್ಟು ಸದಸ್ಯರನ್ನ ಒಳಗೊಂಡಿರುತ್ತದೆ ಅಂತ ಕೇಳಿದ್ದಾರೆ ನೋಡಿ. ಸೊ ಕರ್ನಾಟಕ ಸ್ಟೇಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಏನಿದೆಯಲ್ಲ, ಇದರಲ್ಲಿ ಅಧ್ಯಕ್ಷರಿರ್ತಾರೆ, ಮೆಂಬರ್ಸ್ ಇರ್ತಾರೆ. ಹೌದಾ, ಇಲ್ಲಿ ಒಬ್ಬರು ಅಧ್ಯಕ್ಷರಿರ್ತಾರೆ, 5 ಜನ ಸದಸ್ಯರಿರ್ತಾರೆ, ಒಬ್ರು ಮೆಂಬರ್ ಸೆಕ್ರೆಟರಿ ಅಥವಾ ಸದಸ್ಯ ಕಾರ್ಯದರ್ಶಿ ಇರ್ತಾರೆ. ಸೊ ಹಾಗಾಗಿ ಇದು 7 ಜನ ಇರುವಂತ ಒಂದು ಬಾಡಿ ಆಗಿರುತ್ತೆ. ಓಕೆನಾ. ಸೊ ಹಾಗಾಗಿ ಸೊ ಇಲ್ಲಿ ಏನಂದ್ರೆ ಸೊ ಅಧ್ಯಕ್ಷರೊಂದಿಗೆ 5 ಸದಸ್ಯರು ಇರ್ತಾರೆ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೋಡಿ, ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ. ಹೌದಾ, ಇದರಲ್ಲಿ ಒಬ್ಬರು ಅಧ್ಯಕ್ಷರಿರ್ತಾರೆ. ಅವರು ಸಾಮಾನ್ಯವಾಗಿ ಹೈಕೋರ್ಟ್ನ ಜಡ್ಜ್ ಆಗಿರುವಂತವ್ರು ಅಥವಾ ಹೈಕೋರ್ಟ್ ಜಡ್ಜ್ ಆಗಿರುವಂತಹ ಒಂದು ಅರ್ಹತೆ ಹೊಂದಿರುವಂತವ್ರು ಏನಂದ್ರೆ ಸಾಮಾನ್ಯವಾಗಿ ಅವರನ್ನ ಈ ಒಂದು ಆಯೋಗದ ಅಧ್ಯಕ್ಷರಾಗಿ ನೇಮಕ ಮಾಡ್ತಾರೆ. ಈವನ್ ಸೋಷಿಯಲ್ ಸೈಂಟಿಸ್ಟ್ ಕೂಡ ಅಧ್ಯಕ್ಷ ಆಗ್ಬೋದು. ಅದೇ ರೀತಿ ಈ ಆಯೋಗದಲ್ಲಿ ಅಂತಂದ್ರೆ 5 ಜನ ವಿಶೇಷವಾಗಿ ಹಿಂದುಳಿದ ವರ್ಗಕ್ಕೆ ಸಂಬಂಧಪಟ್ಟಂತ ಒಂದು ವಿಶೇಷ ಜ್ಞಾನವುಳ್ಳಂತ ವ್ಯಕ್ತಿಗಳು ಅಂತಂದ್ರೆ ಇದರಲ್ಲಿ 5 ಜನ ಮೆಂಬರ್ಸ್ ಇರ್ತಾರೆ. ಅದರಲ್ಲಿ ಕಡ್ಡಾಯವಾಗಿ ಒಬ್ರು ಮಹಿಳೆ ಆಗಿರಲೇಬೇಕು, ಇನ್ನೊಬ್ರು ಸಮಾಜ ವಿಜ್ಞಾನಿ ಅಥವಾ ಸೋಷಿಯಲ್ ಸೈಂಟಿಸ್ಟ್ ಆಗಿರ್ಬೇಕಾಗುತ್ತೆ. ಜೊತೆಗೆ ಏನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಏನು ಆಯುಕ್ತರು ಅಥವಾ ಕಮಿಷನರ್ ಇರ್ತಾರಲ್ಲ, ಅವ್ರು ಏನಾಗಿರ್ತಾರೆ ಅಂದ್ರೆ ಈ ಒಂದು ಆಯೋಗದ ಸದಸ್ಯ ಕಾರ್ಯದರ್ಶಿ ಅಥವಾ ಮೆಂಬರ್ ಸೆಕ್ರೆಟರಿ ಆಗಿ ಕೆಲಸವನ್ನ ಮಾಡ್ತಾರೆ. ಓಕೆನಾ. ಸೊ ಹಾಗಾಗಿ ನಮ್ಮ ಸರಿಯಾದ ಉತ್ತರ ಬಂದು ಆಪ್ಷನ್ 3, 5 ಜನ ಸದಸ್ಯರು ಈ ಒಂದು ಆಯೋಗದಲ್ಲಿ ಇರ್ತಾರೆ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. LG ಆವ್ನೂರ್ ಅವರಿಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳಿದ್ದಾರೆ. ಸೊ ನಮ್ಗೆ ಗೊತ್ತು LG ಅವ್ರ ಅನ್ನೋದು ಬಹಳ ಇಂಪಾರ್ಟೆಂಟ್ ಒಂದು ಕಮಿಷನ್ ಬರುತ್ತೆ ನಮಗೆ ಕರ್ನಾಟಕ ರಿಸರ್ವೇಷನ್ ಪಾಲಿಸಿಗಳಲ್ಲಿ. ಸೊ ನೋಡಿ, ಕರ್ನಾಟಕದ ಹಿಂದುಳಿದ ಆಯೋಗದ ಮೊದಲ ಅಧ್ಯಕ್ಷರು. ಎಸ್, ಹೌದಾ, ಏನು ಇವರು ಕರ್ನಾಟಕದ ಮೊಟ್ಟ ಮೊದಲ ಒಂದು ಹಿಂದುಳಿದ ಆಯೋಗದ ಮೊದಲ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಅದೇ ರೀತಿ ಇವರು ದೇವರಾಜ ಅರಸರ ಸರ್ಕಾರದಲ್ಲಿ ಏನಂತಂದ್ರೆ ಒಬ್ಬ ಲಾ ಮಿನಿಸ್ಟರ್ ಅಥವಾ ಕಾನೂನು ಮಂತ್ರಿಯಾಗಿ ಸೇವೆಯನ್ನ ಸಲ್ಲಿಸಿರ್ತಾರೆ. ಎಸ್, ಇದು ಕೂಡ ಕರೆಕ್ಟ್ ಆಗಿದೆ. ಅದೇ ರೀತಿ ಇವರು ದಕ್ಷಿಣ ಆಫ್ರಿಕಾ ಸಂವಿಧಾನದ ಸಮಿತಿಯ ಸಲಹೆಗಾರರಾಗಿರಲಿಲ್ಲ. ಸೊ ಇದು ತಪ್ಪಾದ ಹೇಳಿಕೆಯಾಗಿದೆ. ಅದೇ ರೀತಿ ಇವರು ಹೈಕೋರ್ಟ್ ಅಂದ್ರೆ ಮೈಸೂರು ರಾಜ್ಯ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ನ ಪ್ರಸಿದ್ಧ ಲಾಯರ್ ಅಥವಾ ವಕೀಲರಾಗಿ ಕೆಲಸವನ್ನು ಕೂಡ ಮಾಡ್ತಾರೆ. ಇದು ಕೂಡ ಕರೆಕ್ಟ್ ಆಗುತ್ತೆ. ಇಲ್ಲಿ ತಪ್ಪಾದ ಹೇಳಿಕೆ ಯಾವುದಪ್ಪ ಅಂತಂದ್ರೆ ಬಿ ಇದೆಯಲ್ವಾ. ಸೊ ಆಪ್ಷನ್ 2 ಬಿ ಮಾತ್ರ ತಪ್ಪಾದ ಹೇಳಿಕೆಯಾಗಿದೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ 2 ಇಸ್ ದ ರೈಟ್ ಆನ್ಸರ್. ನೋಡಿ, ಏನು LG ಅವ್ರು ಇರ್ತಾರಲ್ಲ, ಅವ್ರು ಏನಂತಂದ್ರೆ ಸೊ ದೇವರಾಜ ಅರಸು ಸರ್ಕಾರದಲ್ಲಿ ಸೊ ಲಾ ಮಿನಿಸ್ಟರ್ ಆಗಿ ಕಾನೂನು ಸಚಿವರಾಗಿ ಕೆಲಸ ಮಾಡ್ತಾರೆ. ಜೊತೆಗೆ ಸೊ ಮಿಡ್ 1970s ಅಲ್ಲಿ ಏನಂತಂದ್ರೆ ಇವರು ಸೊ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಮೊಟ್ಟ ಮೊದಲ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅಂತಂದ್ರು ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ. ಜೊತೆಗೆ ಇವರೊಬ್ಬ ಸೊ ಮೈಸೂರು ಸ್ಟೇಟ್ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾದಲ್ಲಿ ಒಬ್ಬ ಪ್ರಸಿದ್ಧ ವಕೀಲರಾಗಿ ಕೂಡ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ಸೊ ಹಾಗಾಗಿ ಆಪ್ಷನ್ 2 ಬಿ ಮಾತ್ರ ಸರಿಯಾದ ಉತ್ತರವಾಗಿದೆ. ಎಸ್. ನೆಕ್ಸ್ಟ್ ನೋಡ್ತಗೋಣ.
ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು, ಸದಸ್ಯರು ಮತ್ತು ನೌಕರರನ್ನ ಸಾರ್ವಜನಿಕ ಸೇವಕರೆಂದು ಡ್ಯಾಶ್ ಅಡಿ ಭಾವಿಸತಕ್ಕದ್ದು ಅಂತ ಕೇಳ್ತಾರೆ. ಹೌದಾ, ನಮಗೇನು ಈ ಕರ್ನಾಟಕ ಸ್ಟೇಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಆಕ್ಟ್ ಆಫ್ 1995 ಇದೆಯಲ್ಲ, ಇಲ್ಲಿ ಏನಂದ್ರೆ ಯಾರೆಲ್ಲ ಇದರಲ್ಲಿ ಕೆಲಸ ಮಾಡ್ತಿರುವಂತ ಅಧ್ಯಕ್ಷರಾಗಿರ್ಬೋದು, ಸದಸ್ಯರಾಗಿರ್ಬೋದು, ನೌಕರರಾಗಿರ್ಬೋದು ಅವ್ರನ್ನ ಪಬ್ಲಿಕ್ ಸರ್ವೆಂಟ್ ಅಥವಾ ಏನಂದ್ರೆ ಸಾರ್ವಜನಿಕ ಸೇವಕರಂತ ಕರೀತಾರೆ. ಸೊ ಹಾಗಾದ್ರೆ ಅದು ಯಾವ ಸೆಕ್ಷನ್ ಅಡಿಯಲ್ಲಿ ಅಂತ ಕೇಳ್ತಿದ್ದಾರೆ. ಸೊ ಅದೇನಂದ್ರೆ ನೋಡಿ, ಭಾರತೀಯ ದಂಡ ಸಂಹಿತೆ ಸೆಕ್ಷನ್ 21 ಅಥವಾ ಇಂಡಿಯನ್ ಪೆನಲ್ ಕೋಡ್ ಆಫ್ ದಿ ಸೆಕ್ಷನ್ 21 ಅಲ್ಲಿ ಅವ್ರು ಯಾರೆಲ್ಲ ಕೆಲಸ ಮಾಡ್ತಿರ್ತಾರೆ ಅವ್ರನ್ನ ಪಬ್ಲಿಕ್ ಸರ್ವೆಂಟ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೋಡಿ ಮೆನ್ಷನ್ ಮಾಡಿದ್ದಾರೆ ನಮಗೆ. ಹೌದಾ, ಈ ಆಯೋಗದ ಅಧ್ಯಕ್ಷರಾಗಿರ್ಬೋದು, ಸದಸ್ಯರಾಗಿರ್ಬೋದು ಮತ್ತೆ ನೌಕರರಾಗಿರ್ಬೋದು, ಅಲ್ಲಿ ಯಾರ ಕೆಲಸ ಮಾಡ್ತಿರ್ತಾರೆ ಅವ್ರನ್ನ ಪಬ್ಲಿಕ್ ಸರ್ವೆಂಟ್ ಅಂತ ಕರೆಯೋಕೆ ಏನಂತಂದ್ರೆ ಸೊ ಸೆಕ್ಷನ್ 21 ಆಫ್ ದಿ ಇಂಡಿಯನ್ ಪೆನಲ್ ಕೋಡ್ ಅಲ್ಲಿ ಸೊ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಎಸ್. ನೆಕ್ಸ್ಟ್ ನೋಡ್ತಗೋಣ, ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಪರಿಶೀಲನಾ ಸಮಿತಿಯು ಅದು ಸೂಕ್ತವೆಂದು ಭಾವಿಸುವ ವಿಚಾರಣೆಯನ್ನ ನಡೆಸಿದ ನಂತರ ಅರ್ಜಿ ಸಲ್ಲಿಸಿದ ದಿನಾಂಕದಿಂದ ಡ್ಯಾಶ್ ದಿನಗಳ ಒಳಗೆ ನಿಗದಿತ ನಮೂನೆಯಲ್ಲಿ ಸಿಂಧುತ್ವ ಪ್ರಮಾಣ ಪತ್ರವನ್ನ ನೀಡಬಹುದು ಅಥವಾ ಅರ್ಜಿಯನ್ನ ತಿರಸ್ಕಾರ ಮಾಡಬಹುದು ಅಂತ ಕೇಳಿದ್ದಾರೆ. ಸೊ ಅಂದ್ರೆ ಏನು ಒಂದು ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಇರುತ್ತಲ್ಲ, ಈ ಪರಿಶೀಲನಾ ಸಮಿತಿ ಯಾವಾಗವರೆಗೆ ಕೊಡ್ಬೇಕಂತ ಹೇಳ್ತಾರೆ ಅಂತಂದ್ರೆ ಸೊ ಅದೇನಂದ್ರೆ ಸೊ 30 ದಿನಗಳ ಒಳಗೆ ಏನಂತಂದ್ರೆ ಆಕ್ಚುಲಿ ಅದನ್ನ ಪ್ರಮಾಣ ಪತ್ರ ಕೊಡಬಹುದು ಅಥವಾ ತಿರಸ್ಕಾರ ಮಾಡಬಹುದು. ಸೊ ವಿತಿನ್ 30 days ಅಲ್ಲಿ. ಸೊ ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ನಮಗೆ ಇಲ್ಲಿ. ಹೌದಾ, ಏನು ಈ ಪರಿಶೀಲನಾ ಸಮಿತಿ ಏನ್ ಮಾಡ್ತಾರೆ ಆಕ್ಚುಲಿ ಸೊ 1 ತಿಂಗಳ ಒಳಗಡೆ ಅಂತಂದ್ರೆ ಆಕ್ಚುಲಿ ಸೊ ಒಂದು ಸಿಂಧುತ್ವ ಪ್ರಮಾಣ ಪತ್ರವನ್ನ ಕೊಡಕ್ಕೆ ಅವರಿಗೆ ಅಧಿಕಾರ ಇರುತ್ತೆ, ಇಲ್ಲಾಂದ್ರೆ ಅದನ್ನ ರಿಜೆಕ್ಟ್ ಕೂಡ ಮಾಡಬಹುದು. ಸೊ ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ, ಯಾವುದೇ ಜಾತಿ, ಜನಾಂಗ ಅಥವಾ ಬುಡಕಟ್ಟನ್ನ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡದ ಪಟ್ಟಿಗೆ ಸೇರಿಸಲು ಅಥವಾ ಪಟ್ಟಿಯಿಂದ ತೆಗೆದುಹಾಕಲು ಮತ್ತು ಯಾವುದೇ ಜಾತಿ, ಜನಾಂಗ ಅಥವಾ ಬುಡಕಟ್ಟಿನೊಳಗೆ ಭಾಗ ಅಥವಾ ಸಮೂಹನಾಗಿಸಲು ಯಾರಿಗೆ ಅಧಿಕಾರ ಇರುತ್ತೆ ಅಂತ ಕೇಳಿದರು. ಹೌದಾ, ನೋಡಿ ನಮ್ಮ ದೇಶದಲ್ಲಿ ಯಾವುದೇ ಒಂದು ಜಾತಿಯನ್ನ ಅಥವಾ ಜನಾಂಗವನ್ನ ಸೊ SC ಅಥವಾ ST ಸೇರ್ಸಕ್ಕೆ ಅಧಿಕಾರ ಇರುತ್ತದೆ ಯಾರಿಗೆ ಅಂತಂದ್ರೆ ಅದು ನಮ್ಮ ದೇಶದ ಸಂಸತ್ತಿಗೆ. ಸೊ ಹಾಗಾಗಿ ದ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ದ ಪವರ್ ಟು ಇನ್ಕ್ಲೂಡ್ ಆರ್ ಎಕ್ಸ್ಕ್ಲೂಡ್ ದ ಎನಿ ಕಾಸ್ಟ್ ಇಂಟು ದ ಎನಿ SC or ST ಕ್ಯಾಟಗರೀಸ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೋಡಿ ನಮಗೆ ಏನು ಈ ಒಂದು ಸಂಸತ್ ಅಂತಂದ್ರೆ ಅದರಲ್ಲಿ ಲೋಕಸಭೆ ಕೂಡ ಬರುತ್ತೆ, ರಾಜ್ಯಸಭೆ ಕೂಡ ಬರುತ್ತೆ, ರಾಷ್ಟ್ರಪತಿ ಕೂಡ ಬರ್ತಾರೆ. ಸೊ ಹಾಗಾಗಿ ನಮಗೆ ಇಲ್ಲಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೋಡಿ ಆರ್ಟಿಕಲ್ ಬರುತ್ತೆ 341 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇಲ್ಲಿರುತ್ತೆ ದ ಪಾರ್ಲಿಮೆಂಟ್ ಮೇ ಬೈ ಲಾ ಇನ್ಕ್ಲೂಡ್ ಆರ್ ಎಕ್ಸ್ಕ್ಲೂಡ್ ದ ಫ್ರಮ್ ದ ಲಿಸ್ಟ್ ಆಫ್ SC ಅಂತ ಕರೀತಾರೆ. ಅಂದ್ರೆ ಆರ್ಟಿಕಲ್ 341 ಪ್ರಕಾರ ಯಾವುದೇ ಒಂದು ಜನಾಂಗವನ್ನ ಜಾತಿಯನ್ನ ಪರಿಶಿಷ್ಟ ಜಾತಿಯಲ್ಲಿ ಸೇರಿಸಬಹುದು. ಅದೇ ರೀತಿ ಆರ್ಟಿಕಲ್ 342 ಪ್ರಕಾರ ಯಾವುದೇ ಒಂದು ಜಾತಿ ಅಥವಾ ಜನಾಂಗವನ್ನ ಏನ್ ಮಾಡಬಹುದು ಸೊ ಪರಿಶಿಷ್ಟ ಪಂಗಡದಲ್ಲಿ ಸೇರಿಸಬಹುದು ಅಥವಾ ತೆಗೆದುಹಾಕಬಹುದು. ಸೊ ಅಂಡರ್ ಆರ್ಟಿಕಲ್ 342 ಪ್ರಕಾರ ಇದಿರುವಂತದ್ದು ನಮ್ಮ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಇದೆ. ಓಕೆನಾ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ, PUC ಪದವಿ ಮತ್ತು ಸ್ನಾತಕೋತ್ತರ ಪದವಿಯಲ್ಲಿ 90%ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸುವ ಮೂಲಕ ಉನ್ನತ ಶಿಕ್ಷಣವನ್ನ ಮುಂದುವರಿಸಲು ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸಲು ನೀಡಲಾಗುವ ಪ್ರಶಸ್ತಿ ಯಾವುದು ಅಂತ ಕೇಳ್ತಾರೆ. ಸೊ ಅದಾ ನೋಡಿ ಯಾರೆಲ್ಲ ಸೊ SLC ಆಗಿರ್ಬೋದು, ಸೊ PU ಆಗಿರ್ಬೋದು, ಸೊ ಡಿಗ್ರಿ ಆಗಿರ್ಬೋದು, ಯಾರೆಲ್ಲ 90% ಸ್ಕೋರ್ ಮಾಡಿರ್ತಾರೆ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಈ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಮಾಡುತ್ತೆ ಒಂದು ಪ್ರಶಸ್ತಿ ಕೊಡುತ್ತೆ. ಯಾವ್ದಂತಂದ್ರೆ ಅದು ಸೊ D ದೇವರಾಜ ಅರಸು ಪ್ರತಿಭಾ ಪುರಸ್ಕಾರ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ. ಹೌದಾ, ಯಾರೆಲ್ಲ SLC, PUC, ಡಿಗ್ರಿ ಅಥವಾ PGಗಳಲ್ಲಿ ಯಾರೆಲ್ಲ ಮೋರ್ ದೆನ್ 90% ಸ್ಕೋರ್ ಮಾಡಿರ್ತಾರೆ ಅವ್ರಿಗೆ ಏನಂದ್ರೆ ಅವರ ಒಂದು ಎಜುಕೇಶನ್ ಒಂದು ಹೆಲ್ಪ್ ಆಗಕ್ಕಾಗಿ ಒಂದು ಪ್ರಶಸ್ತಿ ಕೊಡ್ತಾ ಹೋಗ್ತಾರೆ. ಸೊ D ದೇವರಾಜ ಅರಸು ಪ್ರತಿಭಾ ಪುರಸ್ಕಾರ ಪ್ರಶಸ್ತಿ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ, ಸ್ವಯಂ ಉದ್ಯೋಗ ಕೈಗೊಳ್ಳಲು ಬ್ಯಾಂಕ್ ಮೂಲಕ ಸಾಲ ಯೋಜನೆಯನ್ನ ಹಿಂದುಳಿದ ವರ್ಗಗಳ ಇಲಾಖೆ ಅಡಿಯಲ್ಲಿ ಯಾವ ನಿಗಮದಿಂದ ಅನುಷ್ಠಾನಗೊಳಿಸಲಾಗಿದೆ ಅಂತ ಕೇಳಿದ್ದಾರೆ. ಸೊ ಸಾಮಾನ್ಯವಾಗಿ ನಮಗೆ ಎಲ್ಲ ನಿಗಮಗಳು ಅಂದ್ರೆ ವೀರಶೈವ ಲಿಂಗಾಯತ ಆಗಿರ್ಬೋದು, ಒಕ್ಕಲಿಗ ಸಮುದಾಯ ಒಂದು ಅಭಿವೃದ್ಧಿ ನಿಗಮ ಆಗಿರ್ಬೋದು, ದೇವರಾಜ ಅರಸು ನಿಗಮ ಆಗಿರ್ಬೋದು, ಎಲ್ಲ ನಿಗಮಗಳಲ್ಲಿ ಕೂಡ ಏನಂದ್ರೆ ಈ ಒಂದು ಸ್ವಯಂ ಉದ್ಯೋಗ ಮಾಡಕ್ಕೆ ಸಾಲ ಕೊಡಲಿಕ್ಕೆ ಅವಕಾಶ ಇರುವಂತದ್ದಾಗಿದೆ, ಅನುಷ್ಠಾನಗೊಳಿಸ್ತಾ ಇದೆ. ಹಾಗಾಗಿ ಸೊ ಇಲ್ಲಿ ಕರ್ನಾಟಕ ಒಕ್ಕಲಿಗ ನಿಗಮ ಅಭಿವೃದ್ಧಿ ನಿಗಮ ಕೂಡ ಬರುತ್ತೆ. ಅದೇ ರೀತಿ D ದೇವರಾಜ ಅರಸು ಹಿಂದುಳಿದ ಅಭಿವೃದ್ಧಿ ನಿಗಮ ಕೂಡ ಬರುತ್ತೆ. ಸೊ ಹಾಗಾಗಿ ಆಪ್ಷನ್ 3 1 ಮತ್ತು 2 ಕೂಡ ಸರಿಯಾದ ಉತ್ತರ ಆಗಿದೆ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ, ಜೀವಜಲ ಅಥವಾ ಗಂಗಾ ಕಲ್ಯಾಣ ಯೋಜನೆಯನ್ನ ಈ ಕೆಳಗಿನ ಯಾವ ನಿಗಮದಿಂದ
ಅನುಷ್ಠಾನಗೊಳಿಸಲಾಗುತ್ತದೆ ಅಂತ ಕರೀತಾರೆ. ನೋಡಿ, ಸಾಮಾನ್ಯವಾಗಿ ನೀವು ಯಾವುದೇ ಒಂದು ನಿಗಮಗಳು ತಗೊಂಡ್ರು ಕೂಡ ಅಲ್ಲಿ ಒಂದು ಸ್ಕೀಮ್ಗಳಾದರೆ ಗಂಗಾ ಕಲ್ಯಾಣ ಇರುತ್ತೆ, ಅದೇ ರೀತಿ ಹರಿವು ಯೋಜನೆ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಏನು ಈ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಇದೆಯಲ್ಲ, ಈ ಗಂಗಾ ಕಲ್ಯಾಣ ಯೋಜನೆಗೆ ಏನಂದ್ರೆ ಬೇರೆ ಹೆಸರು ಕೊಟ್ಟಿದ್ದಾರೆ, ಏನಂತದ ಜೀವಜಲ ಅಂತ ಕೊಟ್ಟಿದ್ದಾರೆ. ಓಕೆ, ಜೀವಜಲ ಅಂತಂದ್ರೆ ಇದೊಂದು ರೈತರಿಗೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ನೀರಾವರಿ ನೀಡುವಂತ ಒಂದು ಯೋಜನೆಯನ್ನು ನಾವು ಜೀವಜಲ ಅಂತ ಕರೀತಾರೆ. ಇದನ್ನು ಅನುಷ್ಠಾನಗೊಳಿಸಿದ್ದಾರೆ ಅಂತಂದ್ರೆ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮವಾಗಿದೆ. ಸೊ ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಬೇರೆ ಎಲ್ಲ ಕಡೆ ಕರಿತೀವಿ ನಾವು ಗಂಗಾ ಕಲ್ಯಾಣ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೋಡಿ ಹೌದಾ. ಸೊ ಜೀವಜಲ ಯೋಜನೆ ಅಂತ ಕರೀತಾರೆ. ಇದು ವಿಶೇಷವಾಗಿ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರಿರುವಂತ ಸೊ ಅಂದ್ರೆ ಒಂದು ಸಮುದಾಯದ ಜನರಿಗೆ ಈ ಒಂದು ಸ್ಕೀಮು ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳ್ತೀನಿ. ಓಕೆನಾ. ಎಸ್. ಸೊ ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ, ಅರಿವು ಶೈಕ್ಷಣಿಕ ಸಾಲ ಯೋಜನೆಯಿಂದ ಸಾಲ ಪಡೆಯಲು ಅಭ್ಯರ್ಥಿ ಮತ್ತು ಕುಟುಂಬದ ವಾರ್ಷಿಕ ಆದಾಯದ ಮಿತಿ ಎಷ್ಟು ಇರಬೇಕಂತ ಕೇಳ್ತಾರೆ. ಹೌದಾ, ನಮಗೆಲ್ಲ ಗೊತ್ತಿರುವಂತೆ ಒಂದು ಅರಿವು ಶೈಕ್ಷಣಿಕ ಸಾಲ ಯೋಜನೆ ಅಂತಿದೆ. ಸೊ ಹಾಗಾಗಿ ನೋಡಿ, ಅದರಲ್ಲಿ ಯಾವುದೇ ಒಬ್ಬ ವಿದ್ಯಾರ್ಥಿ ಅಥವಾ ಅಭ್ಯರ್ಥಿ ಸಾಲ ಪಡಿಬೇಕು ಅನ್ಕೊಂಡ್ರೆ ಆತನ ಕುಟುಂಬದ ವಾರ್ಷಿಕ ಆದಾಯ ಬಂದು 3.50 ಲಕ್ಷದ ಮಿತಿಯೊಳಗೆ ಇರಬೇಕಾಗ್ತದೆ. ಇದಕ್ಕಿಂತ ಜಾಸ್ತಿ ಇದ್ದರೆ ಅವ್ರಿಗೆ ಈ ಒಂದು ಸಾಲ ಅವರಿಗೆ ಸಿಗಂಗಿಲ್ಲ. ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ 1 ಇಸ್ ದ ರೈಟ್. ಇಲ್ಲಿ ನೋಡಿ ಕಾಣಿಸ್ತದೆ ನಿಮಗೆ, ಅರಿವು ಶೈಕ್ಷಣಿಕ ಸಾಲ ಯೋಜನೆ ಅಂತ ಕರೀತಾರೆ. ಸೊ ಹಾಗಾಗಿ ಆ ಕುಟುಂಬದ ಒಂದು ಏನು ವಾರ್ಷಿಕ ಆದಾಯ ಇದೆಯಲ್ಲ ಅದು 3.50 ಲಕ್ಷಗಳ ಮಿತಿಯಲ್ಲಿ ಇರಬೇಕಾಗುತ್ತದೆ. ಓಕೆನಾ. ಅವ್ರಿಗೆ ಎಷ್ಟು ಕೊಡ್ತಾರೆ, ಗರಿಷ್ಠವಾಗಿ 4 ರಿಂದ 5 ಲಕ್ಷ ಕೊಡ್ತಾ ಹೋಗ್ತಾರೆ. ಜೊತೆಗೆ ಬಡ್ಡಿ ದರ ಬಂದು 2% ಇರುತ್ತೆ. ಇದೊಂದು ಶೈಕ್ಷಣಿಕ ಸಾಲ ಯೋಜನೆಯಾಗಿದೆ, ಅರಿವು ಶೈಕ್ಷಣಿಕ ಸಾಲ ಯೋಜನೆ ಅಂತ ಕರೀತಾರೆ. ಎಸ್. ಸೊ ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮೇಲಿನ ದೌರ್ಜನ್ಯ ತಡೆ ಅಥವಾ ಅಟ್ರಾಸಿಟಿ ಕಾಯ್ದೆಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕ್ವಶನ್ ಕೇಳಿದ್ದಾರೆ. ನೋಡಿ, ನೋಡ್ತಗೋಣ, ಸರಿಯಾದ ಸ್ಟೇಟ್ಮೆಂಟ್ ಕೇಳಿದ್ದಾರೆ. ಫಸ್ಟ್ ಸ್ಟೇಟ್ಮೆಂಟ್ ನೋಡ್ತಗೊಳ್ಳಿ, ಅನುಸೂಚಿತ ಜಾತಿ ಅಥವಾ ಅನುಸೂಚಿತ ಪಂಗಡದವರನ್ನ ಅವರ ಮನೆ ಅಥವಾ ಜಮೀನಿನಿಂದ ಹೊರ ಹಾಕುವಂತಿಲ್ಲ. ಎಸ್, ಹೌದು, ಇದು ಸರಿ. ಯಾಕಂತಂದ್ರೆ ಯಾವುದೇ ಒಂದು ನಮ್ಮ ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ಇರುವಂತ ಪರಿಶಿಷ್ಟ ಜಾತಿ ಆಗಿರ್ಬೋದು, ಪರಿಶಿಷ್ಟ ಪಂಗಡದಾಗಿರ್ಬೋದು, ಅವರ ಮನೆಯಿಂದ ಅವರ ಜಮೀನುಗಳಿಂದ ಅವರನ್ನ ಯಾವುದೇ ಕಾರಣ ಕೂಡ ಯಾರೇ ವ್ಯಕ್ತಿ ಕೂಡ ಅವ್ರನ್ನ ಆ ಮನೆಗಳಿಂದ ಅಥವಾ ಹೊಲಗಳಿಂದ ಹೊರ ಹಾಕಕ್ಕೆ ಅಧಿಕಾರ ಇಲ್ಲ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟು ಸರಿಯಾಗುತ್ತೆ. ಎರಡನೇ ನೋಡಿ, ಅನುಸೂಚಿತ ಜಾತಿ ಅನುಸೂಚಿತ ಪಂಗಡದವರಿಗೆ ಅಂಗಡಿಗಳಲ್ಲಿ ದಿನಸಿ ಮಾರಲು ನಿರಾಕರಿಸುವಂತಿಲ್ಲ. ಅಂದ್ರೆ ನಮ್ಮ ದೇಶದಲ್ಲಿರುವಂತಹ ಯಾವುದೇ ದಲಿತರಾಗಿರ್ಬೋದು, SC ಆಗಿರ್ಬೋದು, ST ಆಗಿರ್ಬೋದು, ಅವರು ಸ್ವಂತ ಅಂಗಡಿ ಇಟ್ಟುಕೊಂಡು ಅಂದ್ರೆ ದಿನಸಿಗಳನ್ನು ಮಾರೋಕೆ ಅವ್ರಿಗೆ ಕೂಡ ಎಲ್ಲರಂತೆ ಹಕ್ಕಿದೆ. ಹಾಗಾಗಿ ಅದನ್ನ ಯಾರನ್ನು ಕೂಡ ತಡೆಯೋಕೆ ಅಧಿಕಾರ ಇಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದು ಕೂಡ ಎರಡನೇ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗುತ್ತೆ. ಮೂರನೇದು, ಈ ಕಾಯ್ದೆಯಡಿ ಅಪರಾಧಿಗಳಿಗೆ 6 ತಿಂಗಳಿಂದ 5 ವರ್ಷಗಳ ಜೈಲು ಶಿಕ್ಷೆ ನೀಡಬಹುದು ಕೊಟ್ಟಿದ್ದಾರೆ. ಅಂದ್ರೆ ಯಾವುದೇ ಒಬ್ಬ SC ಆಗಿರ್ಬೋದು, ST ವ್ಯಕ್ತಿಗಳ ಮೇಲೆ ಒಂದು ದೌರ್ಜನ್ಯ ಆಗಿರ್ಬೋದು, ಶೋಷಣೆ ಮಾಡಿದ್ರೆ ಅಂಥವರ ವಿರುದ್ಧ ಏನಂತಂದ್ರೆ ಕೋರ್ಟ್ ಏನ್ ಮಾಡ್ಬೋದು, ಈ ಕಾಯ್ದೆಯ ಪ್ರಕಾರ 6 ತಿಂಗಳಿಂದ 5 ವರ್ಷಗಳವರೆಗೆ ಏನಂತಂದ್ರೆ ಅವರಿಗೆ ಜೈಲು ಶಿಕ್ಷೆಯನ್ನು ನೀಡಲಿಕ್ಕೆ ಈ ಒಂದು ಕಾಯ್ದೆ ಅವಕಾಶ ಕೊಡ್ತದೆ. ಅದೇ ರೀತಿ ಇದು ಕೂಡ ಕರೆಕ್ಟ್ ಆಗುತ್ತೆ. ಅದೇ ರೀತಿ ಡಿ ಬಂದು, ಅನುಸೂಚಿತ ಜಾತಿ ಅಥವಾ ಅನುಸೂಚಿತ ಪಂಗಡದವರಿಗೆ ಸಾರ್ವಜನಿಕ ಸ್ಥಳಗಳಿಗೆ ಪ್ರವೇಶ ನಿರಾಕರಿಸುವಂತಿಲ್ಲ. ಅಂದ್ರೆ ನಮ್ಮ ದೇಶದಲ್ಲಿರುವಂತಹ ಯಾವುದೇ ಒಬ್ಬ ದಲಿತ SC ಆಗಿರ್ಬೋದು, ST ಆಗಿರ್ಬೋದು, ಅವರು ಕೂಡ ಸಾಮಾನ್ಯರಂತೆ ಸಾರ್ವಜನಿಕ ಸ್ಥಳಗಳಂತ ದೇವಾಲಯಗಳಾಗಿರ್ಬೋದು, ಬಸ್ ಸ್ಟೇಷನ್ ಆಗಿರ್ಬೋದು, ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಸಾಮಾನ್ಯವಾಗಿ ಏನು ಸಾರ್ವಜನಿಕ ಸ್ಥಳಗಳಿರ್ತವೆ ಅವರು ಎಲ್ಲರಂತೆ ಕೂಡ ಅವರು ಕೂಡ ಆಕ್ಸೆಸ್ ಮಾಡ್ಕೋಬಹುದು. ಅದನ್ನು ಕೂಡ ಯಾರು ಕೂಡ ನಿರಾಕರಿಸುವಂತಿಲ್ಲ. ಸೊ ಅದು ಕೂಡ ಒಂದು ಸರಿಯಾದ ಹೇಳಿಕೆಯಾಗಿದೆ. ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಹೇಳಿಕೆಗಳು ಸರಿಯಾಗಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಮೇಲ್ನ ಎಲ್ಲವೂ ಕೂಡ ಸರಿಯಾದ ಹೇಳಿಕೆಯಾಗಿದೆ. ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ, ಫ್ರೀ ಸಿಪ್ ಕಾರ್ಡ್ ಎಂದರೆ ಅಂತ ಕೊಟ್ಟಿದ್ದಾರೆ ನೋಡಿ. ಸೊ ಇದೊಂದು ಕರೆಂಟ್ ಅಫೇರ್ಸ್ ಅಥವಾ ಒಂದು ಸ್ಕೀಮ್ ಬಗ್ಗೆ ಅಂತ ಹೇಳ್ಬೋದು. ನೋಡಿ, ಫ್ರೀ ಸಿಪ್ ಕಾರ್ಡ್ ಅಂತಂದ್ರೆ ಸಾಮಾನ್ಯವಾಗಿ ಇದು ಏನಂದ್ರೆ ಒಂಥರ ಯಾವುದೇ ಒಬ್ಬ ವಿದ್ಯಾರ್ಥಿಗೆ ಇದು ಕೊಟ್ಟರೆ ಅವನು ಯಾವುದೇ ರೀತಿಯ ಒಂದು ಸ್ಕೂಲ್ಗಳಲ್ಲಿ ಅಥವಾ ಕಾಲೇಜ್ಗಳಲ್ಲಿ ಫೀಸ್ ಕಟ್ಟುವಂತ ಅವಶ್ಯಕತೆ ಇರಂಗಿಲ್ಲ. ನೋಡಿ ಅಂದ್ರೆ ಸೊ ಬೋಧನಾ ಶುಲ್ಕ ಮತ್ತು ಹಾಸ್ಟೆಲ್ ಶುಲ್ಕವನ್ನ ಪೂರ್ವ ಪಾವತಿ ಮಾಡದೆ, ಅಂದ್ರೆ ಬಿಫೋರ್ ಮಾಡದೆ ಅಂತಂದ್ರೆ ಅವ್ನು ಏನ್ ಮಾಡ್ಬೋದು, ಯಾವುದೇ ಕೋರ್ಸ್ಗಳಿಗೆ ಕೂಡ ಒಂದು ಅಡ್ಮಿಷನ್ ತಗೊಳ್ಬಹುದು. ಅಂದ್ರೆ ಮಾಡದೆಯೇ ವಿದ್ಯಾರ್ಥಿ ವೇತನಕ್ಕೆ ಅರ್ಹರಾಗಿರುವ ವಿದ್ಯಾರ್ಥಿಗೆ ಸಂಸ್ಥೆಗಳಲ್ಲಿ ಪ್ರವೇಶ ಪಡೆಯಲು ರಾಜ್ಯ ಸರ್ಕಾರ ನೀಡಲಾದ ಒಂದು ಕಾರ್ಡನ್ನು ಅಂತ ಕರಿತೀವಿ ನಾವು. ಸೊ ಫ್ರೀ ಸಿಪ್ ಕಾರ್ಡ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಅಂದ್ರೆ ಈ ಕಾರ್ಡ್ ಇದ್ರೆ ವಿದ್ಯಾರ್ಥಿ ಶುಲ್ಕವಿಲ್ಲದೆ ಯಾವುದೇ ಕೋರ್ಸ್ ಕೂಡ ಪ್ರವೇಶವನ್ನು ಪಡ್ಕೊಳ್ಳೋಕೆ ಅವಕಾಶ ಇರುತ್ತೆ. ಅದನ್ನು ನಾವು ಸಾಮಾನ್ಯವಾಗಿ ಈ ಫ್ರೀ ಸಿಪ್ ಕಾರ್ಡ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್.